ಇದು ಬಂದ್ಬಿಟ್ಟು ಸೇಮ್ ಅಪ್ರಿಲ್ RS 660 ರಿಪ್ರೆಸೆಂಟ್ ಮಾಡುತ್ತೆ. ನೀವು ಯಾವ ಆಂಗಲ್ ಅಲ್ಲಿ ನೋಡ್ತೀರಾ ಆ ಥರ ಕಾಣುತ್ತೆ. ಗ್ರೀನ್ ಕಾಣುತ್ತೆ, ಪರ್ಪಲ್ ಕಾಣುತ್ತೆ, ಒಂಥರ ಬ್ರೂ ಕಾಣುತ್ತೆ, ಸೊ ಬರ್ಗ್ಯಾಂಡಿ ಕಲರ್ ಕಾಣುತ್ತೆ. ಫುಲ್ ಹೀಟ್ ಆಗಿತ್ತು ಗಾಡಿ. ಆ್ಯಕ್ಚುಲಿ ಟ್ಯಾಂಕಲ್ಲೆಲ್ಲ ನನಗೆ ಹೀಟ್ ಫೀಲ್ ಆಗ್ತಿತ್ತು. ಫಿಕ್ಸ್ ಶಿಫ್ಟರ್ ಪ್ರೈಸ್ ಎಲ್ಲ ಕೇಳಿದೆ, 28,000 ಓನ್ಲಿ. ಸೊ ಇವಾಗ ಪಂಚ್ ಕೊಡೋಣ ಸೆಕೆಂಡ್ ಗೇರಲ್ಲಿ. ಏನು ಗ್ರಂಟ್ ಗುರು, ವಾಹ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚಂದನ್ ಪ್ರಸಾದ್, ನೀವು ನೋಡ್ತಾ ಇದ್ದೀರಾ ದಿ ಅಬ್ಸಲ್ಯೂಟ್ ರೈಡರ್. ಸೊ ಚಾನಲ್ಗೆ ಹೊಸಬ್ರ ಇದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದು ನಮ್ಮ ಮಾತ್ರ ಮರಿಬೇಡಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ದಿ ಆಲ್ ನ್ಯೂ ಅಪ್ರಿಲಿಯಾ RS 457. ಸೊ ಈ ಸೆಗ್ಮೆಂಟ್ನ ಅಟ್ ಪ್ರೆಸೆಂಟ್ ಲೀಡಿಂಗ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಈ ಸೆಗ್ಮೆಂಟಲ್ಲಿ ತುಂಬಾ ಬೈಕ್ಸ್ ಇದೆ. R3 ಇದೆ, ಆಮೇಲೆ RC 390 ಇದೆ. ಸೊ ಇವೆಲ್ಲ ಬಂದ್ಬಿಟ್ಟು ಸೇಮ್ ಸೆಗ್ಮೆಂಟ್, ಆಲ್ಮೋಸ್ಟ್ ಸೇಮ್ BSP ಪ್ರೊಡ್ಯೂಸ್ ಮಾಡುತ್ತೆ, ಸೇಮ್ CC ಇಂಜಿನ್ಸು, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಇರೋದ್ರಲ್ಲಿ ಇದು ಒಂದು ಸ್ವಲ್ಪ ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಹೊಂದಿರುವಂಥ ಗಾಡಿ, 457cc. ನಾನಿವತ್ತು ಬಂದ್ಬಿಟ್ಟು ಒಂದು ಸ್ಮಾಲ್ ಟೆಸ್ಟ್ ರೈಡ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಲ್ಕನ್ ಮೊಬೈಕ್ಸ್ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಬನಶಂಕರಿಲಿ ಇರೋದು, ಸೊ ಬಿಸೈಡ್ KTM. ಪ್ರೈಸಿಂಗ್ ವಿಷಯದಲ್ಲೂ ಅಷ್ಟೇ, ಈ ಗಾಡಿ ಬಂದ್ಬಿಟ್ಟು 4,10,000 ಎಕ್ಸ್ ಶೋರೂಮು. ಸೊ ಆನ್ ರೋಡ್ ನಿಮಗೆ ವಿತಿನ್ 5 lakhsಲ್ಲಿ ಬಂದೇ ಬಿಡುತ್ತೆ, ಇನ್ಶೂರೆನ್ಸು, ರೋಡ್ ಟ್ಯಾಕ್ಸ್ ಎಲ್ಲ ಸೇರಿ. ಅದೇ ಕಾಂಪಿಟೇಟರ್ಸ್ನ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ KTMಕಿನ್ನ ಬಂದ್ಬಿಟ್ಟು ನಿಮಗೆ ಯಮಾ ಅವ್ರದ್ದೇ ಜಾಸ್ತಿ ಕಾಸ್ಟ್ಲಿ ಇದೆ. ಅವ್ರದ್ದು ಬಂದ್ಬಿಟ್ಟು 457 ಏನೋ ಎಕ್ಸ್ ಶೋರೂಮೇ. ಸೊ 4,57,000 ಎಕ್ಸ್ ಶೋರೂಮ್ ಅಂದರೆ ನಿಮಗೆ 5 lakh ಎಬವ್ ಆಗೋಗುತ್ತೆ, 540 ಆಗೋಗುತ್ತೆ ಆನ್ ರೋಡ್ ಬರೋಕ್ಕೆ. ಸೊ ನಿಜವಾಗ್ಲೂ ಆ ಗಾಡಿ ಹೋಗೋಕ್ಕೆ ಮನಸ್ಸೇ ಇಲ್ಲ. ಸೊ ಅಪ್ರಿಲಿಯಾ RS 457 ರಿಯಲಿ ವಿನ್ಸ್ ದಟ್ ಸೆಗ್ಮೆಂಟ್ ವಿತ್ ಇಟ್ಸ್ ಪ್ರೈಸಿಂಗ್. ಆ್ಯಂಡ್ ಇದು ಬಂದ್ಬಿಟ್ಟು ಮೇಕ್ ಇನ್ ಇಂಡಿಯಾ ಬೇರೆ ಅಲ್ವಾ, ಸೊ ಇನ್ನೂ ಒಳ್ಳೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಒಂದೊಂದು ಪೈಸಾನು ವಸೂಲ್ ಗುರು ಈ ಗಾಡಿ ತೊಗೊಂಡ್ರೆ, ಯಾಕಂದರೆ ಪವರ್ ಇದೆ, ಇಟಾಲಿಯನ್ ಮೇಕ್ ಬೇರೆ, ಸೊ ಇಟಾಲಿಯನ್ ಬ್ರ್ಯಾಂಡು, ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಕ್ವಾಲಿಟಿ ಎಲ್ಲ, ಸರ್ವಿಸಿಂಗ್ ಎಲ್ಲ ಏನಂದರೆ ಸರ್ವಿಸಿಂಗ್ ಪಾರ್ಟ್ಸು, ಸ್ಪೇರ್ ಪಾರ್ಟ್ಸು ಆ ಟೈಮ್ ಬಂದಾಗೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ಬೋದು, ಬಟ್ ಇಟ್ಸ್ ರಿಯಲಿ ವರ್ತ್ ಬೈಕ್ ಅಂತ ಹೇಳ್ತೀನಿ ಈ ಪ್ರೈಸ್ ಪಾಯಿಂಟ್ಗೆ. ಸೊ ಶೋರೂಮ್ಗೆ ಹೋಗಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ದ ಶೋರೂಮ್. ಸೊ ಸರ್ವಿಸ್ ರೋಡ್ ತೊಗೋಬೇಕು, PS ಕಾಲೇಜ್ ಫ್ಲೈಓವರ್ ಹತ್ತಿ ಇಳಿದ್ಮೇಲೆ ಸರ್ವಿಸ್ ರೋಡ್ ತೊಗೊಂಡ್ರೆ ನಿಮಗೆ ಲೆಫ್ಟ್ ಸೈಡ್ ಫಸ್ಟು KTM ಶೋರೂಮ್ ಸಿಗುತ್ತೆ. ಅದಾದಮೇಲೆ ಎಪ್ರಿಲಿಯಾ, ಅದು ಆ್ಯಕ್ಚುಲಿ ಎಪ್ರಿಲಿಯಾ, ವೆಸ್ಪಾ, ಒಂದು 2-3 ಬ್ರ್ಯಾಂಡ್ಸು ಕಂಬೈನ್ಡ್ ಶೋರೂಮ್ ಅದು. ಏನು ಟ್ರಾಫಿಕ್ ಗುರು ಇದು, ಹಬ್ಬ ಅಂತೇಳಿನ ಏನು ಕತೆ ಗೊತ್ತಿಲ್ಲ. ಎಲ್ಲ ಕಡೆಯಿಂದ ಬರ್ತಾವ್ರೆ. ಇಲ್ಲೇ ಐತೆ ನೋಡ್ರಿ RC ಎಲ್ಲ. ನಮ್ಮ ಶೋರೂಮ್ ಬಂದು ನೆಕ್ಸ್ಟ್ ಅಲ್ಲಿದೆ. ಸೊ ಗೈಸ್, ರೈನ್ಬೋ ಕಲರ್ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ ನಾವಿವಾಗ. ಸೊ ಫಸ್ಟ್ ಟೈಮ್ ಸಿಟ್ಟಿಂಗ್ ಆನ್ ಅಪ್ರಿಲಿಯಾ ಮೋಟರ್ ಸೈಕಲ್. ನಾನು ಆ್ಯಕ್ಚುಲಿ ಯಾವ ಅಪ್ರಿಲಿಯಾ ಮೋಟರ್ ಸೈಕಲ್ಲು ಓಡಿಸೇ ಇಲ್ಲ. ಸೊ ಡಿಸ್ಪ್ಲೇ ಮಾತ್ರ ಕ್ರೇಜ್ ಆಗಿದೆ. ಇವಾಗ ಸ್ಪೋರ್ಟ್ ಮೋಡಲ್ ಇದೆ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಸಿಗುತ್ತೆ. ಗ್ರಂಟ್ ಮಸ್ತಿದೆ ಗುರು ಇದ್ರದ್ದು. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ವಾವ್, ಕ್ಲಚ್ಚು ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಏನ್ ಗುರು ಗಾಡಿ ಇದು, ಹಂಗೆ ಎಳ್ದಾಡ್ತೈತೆ ನನ್ನನ್ನೇ. ರಿಯಲಿ ಕ್ರೇಜಿ ಗಾಡಿ. ಸೊ ಈ ಗಾಡಿಗೆ ಒಂದು ಶಾಬಾಷಿ ಕೊಡಲೇಬೇಕು. ಈ ಗಾಡಿ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು 47 BHP ಅಟ್ ದ ರೇಟ್ ಆಫ್ 9,700 RPM ಆ್ಯಂಡ್ ಟಾರ್ಕ್ ಬಂದ್ಬಿಟ್ಟು 43.5. ಸೊ ಈ ಸೆಗ್ಮೆಂಟಲ್ಲಿ ಹೈಯೆಸ್ಟ್ ಟಾರ್ಕಿಯೆಸ್ಟ್ ಮಷಿನ್ ಅಂದರೆ ಇದೇನೆ. ಸೊ ಅದರಿಂದ ಒಂದು ಒಳ್ಳೆ ವೈಟೇಜ್ನ ಆ್ಯಡ್ ಮಾಡುತ್ತೆ. ಆಮೇಲೆ ಗೇಮ್ ಸಖತ್ತಾಡಿದ್ದಾರೆ ಪ್ರೈಸಿಂಗಲ್ಲಿ. ಸೊ ಇದು ಹೆಂಗಂದರೆ RC 390 ಅಷ್ಟು ಲೀನ್ ಆಗಬೇಕಾಗಿಲ್ಲ,
ಆಮೇಲೆ ಆರ್ತಿ ಅಷ್ಟು ಕಂಫರ್ಟ್ ಇಲ್ಲ. ಸೊ ಸೆಂಟ್ರಲ್ ಇದೆ, ಜಾಸ್ತಿ ಏನು ಲೀನ್ ಆಗ್ತಿಲ್ಲ ನೀವು. ಸೊ ಇವಾಗ ಪಂಚ್ ಕೊಡೋಣ ಸೆಕೆಂಡ್ ಗೇರಲ್ಲಿ. ಏನ್ ಗ್ರಂಟ್ ಗುರು, ಯಪ್ಪ ಕ್ರೇಜಿ ಗಾಡಿ ಬ್ರೋ, ಸೀರಿಯಸ್ಲಿ. ಎಕ್ಸಾಸ್ಟ್ ನೋಟ್ ಮಾತ್ರ ಕ್ರೇಜ್ ಆಗಿದೆ. ಸೊ ಏನು ಕ್ಯಾನ್ ಬರಲ್ಲ ಇದಕ್ಕೆ ಎಕ್ಸಾಸ್ಟ್ಗೆ. ಸೊ ಜಸ್ಟ್ ಮಫ್ಲರ್ ಟೈಪು. ಸೊ ಅದಕ್ಕೆ ಒಂಥರ ಗ್ರಂಟು ಸೇಮ್ RC390 ಬರುತ್ತಲ್ಲ ಆ ಥರ ಬರ್ತಾ ಇದೆ. ಆಮೇಲೆ ಡಿಸ್ಪ್ಲೇ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ತುಂಬಾ ಡೀಟೇಲ್ಸ್ ತೋರಿಸುತ್ತೆ. ಇವಾಗ ಸ್ಪೋರ್ಟ್ ಮೋಡಲ್ಲಿ ಇರೋದ್ರಿಂದ ಇಷ್ಟು ಪಂಚ್ ಕೊಡ್ತಾ ಇರ್ಬೋದು. ಸೊ ನನ್ನ ಪ್ರಕಾರ ಈಕೋ, ಸ್ಪೋರ್ಟು, ರೈನು ಈ 3 ಮೋಡ್ ಇದೆ ಅನಿಸುತ್ತೆ. ಆ್ಯಂಡ್ ರಿಯಲಿ ಎಪ್ರಿಲಿಯಾ ಹ್ಯಾಸ್ ನೇಲ್ಡ್ ಇಟ್. ವಾ ಏನ್ ಗುರು, ಓಟಿಂಗಿಗೆಲ್ಲ ಪೀಸ್ ಆಫ್ ಕೇಕ್ ಇದಕ್ಕೆ. ಎಕ್ಸಾಸ್ಟ್ ನೋಟ್ ಕ್ರೇಜಿ ಆಗಿದೆ. ಓ ಮೈ ಗಾಡ್, ಟಚ್ ಆಗುತ್ತೆ ಗುರು ಇದು. ಸೊ ಟರ್ನಿಂಗ್ ಆ್ಯಂಗಲ್ಲು ಅಷ್ಟು ಏನು ಫ್ರೀ ಇಲ್ಲ, ಒಂದು ಸ್ವಲ್ಪ ಟಚ್ ಆಯಿತು ನನಗೆ. ಆಮೇಲೆ ಟ್ಯಾಂಕ್ ಶೇಪ್ ನೋಡ್ತಾ ಇರ್ಬೋದು, ನಿಮ್ಮ ನೀ ಪರ್ಫೆಕ್ಟಾಗಿ ಕೂರುತ್ತೆ ಇದ್ರ ಒಳಗೆ. ಸೊ ಅದೊಂದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಸೊ ಯು ಆರ್ ಸಿಟ್ಟಿಂಗ್ ವೆರಿ ಕಂಫರ್ಟೇಬಲ್ ಆನ್ ದಿಸ್ ಬೈಕ್ ವಿತೌಟ್ ಎನಿ ಸ್ಟ್ರೆಸ್. ಆಮೇಲೆ ತುಂಬ ಲೀನ್ ಕೂಡ ಇಲ್ಲ. ಸೊ ನಾನು ಹೈಟ್ ಇದ್ದೀನಲ್ಲ, ಆಲ್ಮೋಸ್ಟ್ 5'11", 6 ಇದ್ದೀನಿ. ಸೊ ಆರಾಮಾಗಿ ಓಡಿಸ್ಬೋದು, ಎಷ್ಟು ಲಾಂಗ್ ಬೇಕಾದ್ರೂ ಓಡಿಸ್ಬೋದು ಈ ಗಾಡಿನ. ಆಮೇಲೆ ಇವ್ರದ್ದು ಬಂದ್ಬಿಟ್ಟು ಗಾಡಿ ಪ್ರೈಸ್ ಕಡಿಮೆ ಮಾಡೋರೆ, ಬಟ್ ಇವ್ರದ್ದು ಆಕ್ಸೆಸರೀಸ್ ಆರ್ ನೆವರ್ ಚೀಪರ್. ಸೊ ತುಂಬಾ ಕಾಸ್ಟ್ಲಿ ಬರುತ್ತೆ. ಸೊ ಈ ವೈಸರ್ ಬಂದು ತುಂಬ ಚಿಕ್ಕದು. ಸೊ ಗಾಡಿ ಲುಕ್ನ ನೀವು ಇನ್ನೂ ಎನ್ಹಾನ್ಸ್ ಮಾಡಿ ವಿಂಡ್ ಬ್ಲಾಸ್ಟ್ನ ಅವಾಯ್ಡ್ ಮಾಡಬೇಕು ಅಂದರೆ ಅವ್ರದ್ದೇ ಒಂದು ಆಕ್ಸೆಸರೀಸ್ ಆಗಿ ಒಂದು ವಿಂಡ್ಶೀಲ್ಡ್ ಬರುತ್ತೆ. ಸೊ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ, ಅದು ಕಾಸ್ಟ್ಲಿ. ಆಮೇಲೆ ಇದರಲ್ಲಿ ನನ್ನ ಪ್ರಕಾರ ಕ್ವಿಕ್ ಶಿಫ್ಟರ್ ಮತ್ತು ಬ್ಲಿಪ್ಪರು ಆಕ್ಸೆಸರೀಸ್ ಪಾರ್ಟಲ್ಲೇ ಬರುತ್ತೆ ನಿಮಗೆ. ಸೊ ಸ್ಟ್ಯಾಂಡರ್ಡ್ ಸ್ಟಾಕ್ ಆಗಿ ಬರೋದಿಲ್ಲ. ಸೊ ಅದೊಂದು ಹಾಕ್ಸೋಬೇಕು. ಬಟ್ ಸ್ಟಿಲ್ ಏನೇ ಹೇಳಿ ಗಾಡಿ ಮಾತ್ರ ಕ್ರೇಜಿಯಾಗಿದೆ. ನನಗಂತೂ ಹೆವಿ ಇಷ್ಟ ಆಯಿತು ಗಾಡಿ, ಸಖತ್ತಾಗಿದೆ ಗುರು. ಏನು ಮಾಡೋರೆ. ಆಮೇಲೆ ಬಿಲ್ಟ್ ಕ್ವಾಲಿಟಿ ಎಲ್ಲ ನೀವು ಕೇಳಲೇಬೇಡಿ. ದಿಸ್ ಈಸ್ ಇಟಾಲಿಯನ್ ಬೈಕ್, ಇಟಾಲಿಯನ್ ಬ್ರ್ಯಾಂಡ್ ಗುರು ಇದು. ಸೇಮ್ RS 660 ಥರ ಕಾಣುತ್ತೆ ಗಾಡಿ ಇದು, ಹಂಗೆ ಇರೋದು. ಅದರಲ್ಲೂ ಸೇಮ್ ಟೈಪ್ ನಿಮಗೆ DRL ಹೆಡ್ಲೈಟ್ ಬರುತ್ತೆ. ಆ್ಯಂಡ್ ಇಟ್ಸ್ ರಿಯಲಿ ಡಿಫ್ರೆಂಟ್ ಬೈಕ್ ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ಯಪ್ಪ ಬ್ರೇಕಿಂಗು ಅಷ್ಟೇ ಆನ್ ಪಾಯಿಂಟು. ವಾ ಯಾವ್ದು ಗುರು ಗಾಡಿ ನೋಡೇ ಇಲ್ಲ. ಹೋಗೋಣ. ಡಿಸ್ಪ್ಲೇಯಲ್ಲಿ ಬಂದ್ಬಿಟ್ಟು ನಿಮಗೆ ಇಂಜಿನ್ ಹೀಟ್, ಕೂಲು, ಪೆಟ್ರೋಲು, ಸ್ಪೋರ್ಟ್ ಮೋಡು, ಸ್ಪೀಡು ಪ್ರತಿಯೊಂದು ತೋರಿಸುತ್ತೆ. ಟೆಂಪ್ರೇಚರ್ ತೋರಿಸುತ್ತೆ, ಫ್ಯೂಯಲ್ ಇದು ತೋರಿಸುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ನಿಮಗೆ ಗಾಡೀಲಿ. ಇನ್ನೇನು ಬೇಕು ಗುರು ನಿಮಗೆ ಈ ಪ್ರೈಸಲ್ಲಿ? ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಬಟ್ ಏನಂದರೆ RC ಅವರು ಒಂದು ಒಳ್ಳೆ ಗೇಮ್ ಆಡೋರೆ, KTM ಅವರು. ಅವ್ರದ್ದು ಬಂದ್ಬಿಟ್ಟು ನಿಮಗೆ ಬೈ ಸ್ಟ್ಯಾಂಡರ್ಡ್ ಕ್ವಿಕ್ ಶಿಫ್ಟರ್ ಬಂದ್ಬಿಡುತ್ತೆ. ಸೊ ಗಾಡಿನ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ DRL, ಇದು ಬಂದ್ಬಿಟ್ಟು ಸೇಮ್ ಅಪ್ರಿಲಿಯಾ RS 660ನ ರಿಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಫ್ರಂಟ್ ಟೈರ್ ಬಂದ್ಬಿಟ್ಟು 110 ಸೆಗ್ಮೆಂಟ್ ಬೈ 70-17. ಹಿಂದೆದು ಬಂದ್ಬಿಟ್ಟು 150 60-17. ಸೊ ಈ ಗಾಡಿ ಕಲರ್ ನೋಡಿ, ಒಂಥರ ರೈನ್ಬೋ. ನೀವು ಯಾವ ಆ್ಯಂಗಲಲ್ಲಿ ನೋಡ್ತೀರ ಆ ಥರ ಕಾಣುತ್ತೆ. ಗ್ರೀನ್ ಕಾಣುತ್ತೆ, ಪರ್ಪಲ್ ಕಾಣುತ್ತೆ, ಒಂಥರ ಬ್ರೂ ಕಾಣುತ್ತೆ. ಸೊ ಬರ್ಗ್ಯಾಂಡಿ ಕಲರ್ ಕಾಣುತ್ತೆ. ಈ ಕಲರು ಒಂಥರ ಚೆನ್ನಾಗಿದೆ ಗುರು. ವಾವ್ ಕ್ರೇಜಿ, ಸಖತ್ತಾಗಿದೆ ಗುರು. ಸೀರಿಯಸ್ಲಿ ಮಾತ್ರ ಏನು ಗಾಡಿ ಇದು, ನನ್ನ ನಿಜ ನೋ ವರ್ಡ್ಸ್. ಆಮೇಲೆ ಟ್ಯಾಂಕ್ ಬಂದ್ಬಿಟ್ಟು 13 ಲೀಟರ್ ಸಿಗುತ್ತೆ. ಮೈಲೇಜ್ ಆಬ್ವಿಯಸ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, 20-25 ಕೊಡ್ಬೋದು. ಸೊ ಕಮಾನ್ ಲೆಟ್ಸ್ ಗೋ. ಈ ಗಾಡಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ರಿವ್ಯೂ ವಿಡಿಯೋದಲ್ಲಿ ಏನು ಹೇಳಿ ಆಮೇಲೆ. ಸೊ ರೈಡಿಂಗ್ ಕಂಫರ್ಟ್ ಮಾತ್ರ ಸೂಪರ್ ಆಗಿದೆ, ಓಡ್ಸೋಕ್ಕೆ ಸೂಪರು, ಪಂಚ್ ಮಸ್ತ್ ಇದೆ, ಟಾರ್ಕು ಅದೆಲ್ಲ ಮಾತಾಡಂಗೆ ಇಲ್ಲ. ಪಂಚ್ ಮಾತ್ರ ಕ್ರೇಜಿಯಾಗಿದೆ ಈ ಗಾಡೀಲಿ.
ಸೊ ಆನ್ ರೋಡ್ ಬಂದ್ಬಿಟ್ಟು 523, ವಿಚ್ ಈಸ್ ನಾಟ್ ಅಟ್ ಆಲ್ ಅ ಬ್ಯಾಡ್ ಅಮೌಂಟ್. ಅದೇ ನೀವು R3 ತೊಗೊಳಕ್ಕೆ ಹೋಗ್ತೀರಾ ಅಂದರೆ 540 550 ಮೇಲೆ ಹೋಗ್ಬಿಡುತ್ತೆ. ಸೊ ಅದೊಂದೇ ಡ್ರಾಬ್ಯಾಕು. ಆಮೇಲೆ R3 ಕೂಡ ನಿಮಗೆ ಆಟೋ ಬ್ಲಿಪ್ಪರು, ಕ್ವಿಕ್ ಶಿಫ್ಟರ್ ಏನು ಸಿಗೋಲ್ಲ. ಇದರಲ್ಲಿ ಬಂದ್ಬಿಟ್ಟು ಕ್ವಿಕ್ ಶಿಫ್ಟರ್ ಪ್ರೈಸ್ ಎಲ್ಲ ಕೇಳಿದೆ 28,000 ಓನ್ಲಿ. ಸೊ 28,000 ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ನೀವು ಅಂದರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಗುರು. ಆಮೇಲೆ ಫ್ರಂಟ್ ಇದು ಬರುತ್ತೆ ಗೊತ್ತಾ ನಿಮಗೆ, ಬ್ರೇಕ್ ಲಿವರ್ ಪ್ರೊಟೆಕ್ಟರ್ಸು, ಬ್ರೇಕು, ಕ್ಲಚ್ ಎಲ್ಲ, ಅದು ಬಂದ್ಬಿಟ್ಟು 30,000 ಅಂತೆ ಗುರು. ಏನು ಚಿಂದಲ್ಲಿ ಮಾಡಿರ್ತಾರೆ ಏನು ಗೊತ್ತಾಗ್ತಾಯಿಲ್ಲ, ಗೋಲ್ಡ್ ಗೀಲ್ಡ್ ಹಾಕಿರ್ತಾರ ಅದಕ್ಕೆ ಅಂತ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದು, ಆ ರೇಟು ವರ್ತೇ ಅಲ್ಲ. ಆಮೇಲೆ ಸೀಟ್ ಕವರ್ಸು ಅವೆಲ್ಲ 1000 ಅದೇನೇನೋ ಇತ್ತು ಪ್ರೈಸ್ ತೋರಿಸಿದ್ರು ಅವರು. ಸೊ ಎಸ್, ಈ ಗಾಡಿ ಯಾರ್ಯಾರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ. ನಾನು ಶೋರೂಮ್ ಸ್ಟಾಫ್ ನಂಬರ್ ಕೂಡ ನಾನು ಕೆಳಗೆ ಹಾಕಿರ್ತೀನಿ. ಅಭಿಷೇಕ್ ಆ್ಯಂಡ್ ರಾಘವೇಂದ್ರ ಸರ್ ಅಂತ ಹೇಳಿ. ಅವಾಗ ಲಾಂಚ್ ಟೈಮಲ್ಲೂ ರಾಘವೇಂದ್ರ ಸರ್ ಎಲ್ಲ ಇದ್ದರು. ಸೊ ನಾನು ಹೋಗಿದ್ದೇನೆ, ಆ್ಯಕ್ಚುಲಿ ಅವರೇ ಗುರುತಿಟ್ಬಿಟ್ರು, ನೀವು ಲಾಂಚಿಗೆ ಬಂದಿದ್ರಲ್ವಾ ಅವಾಗ SR 160ಗೆ ಅಂತೇಳಿ. ನನಗೆ ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು. ಸೊ ಟೆಸ್ಟ್ ಡ್ರೈವ್ ಆ್ಯಕ್ಚುಲಿ ಕೊಡ್ತಾ ಇರಲಿಲ್ಲ, ಯಾಕಂದರೆ ಬೆಳಗಿಂದ ಹೆವಿ ಉಜ್ಜಾಡಿದಾರಂತೆ ಗಾಡಿನ. ಫುಲ್ ಹೀಟ್ ಆಗಿತ್ತು ಗಾಡಿ, ಆ್ಯಕ್ಚುಲಿ ಟ್ಯಾಂಕಲ್ಲೆಲ್ಲ ನನಗೆ ಹೀಟ್ ಫೀಲ್ ಆಗ್ತಿತ್ತು. ಬಟ್ ಇಲ್ಲಿ ಅವರು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಸರ್, ಬೇಗ ಮಾಡ್ಕೊಂಡು ಬನ್ನಿ, ಇಲ್ಲೇ ಹೋಗ್ಬಿಟ್ಟು ಬನ್ನಿ, ಜಾಸ್ತಿ ದೂರ ಹೋಗಬೇಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಒಳ್ಳೇದಾಯಿತು, ರಾಘವೇಂದ್ರ ಸರ್ ಸಿಕ್ಕಿದ್ದು ಒಳ್ಳೇದಾಯಿತು. ಆಮೇಲೆ ಅಭಿಷೇಕ್ ಬ್ರೋ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಡೀಟೇಲ್ಸ್ ಎಲ್ಲ ಹೇಳಿದ್ರು ಗಾಡಿ ಬಗ್ಗೆ, ಆಮೇಲೆ ಪ್ರೈಸ್ ಲಿಸ್ಟ್ ಬಗ್ಗೆನೂ ಹೇಳಿದ್ರು. ಸೊ ಎಸ್, ಏನು ಟ್ರಾಫಿಕ್ ಇವತ್ತು. ಸೊ ನಮ್ಮ ಕಾಲೇಜ್, ಓ ಮೈ ಗಾಡ್, ಎಲ್ಲ ನಮ್ಮ ದುಡ್ಡಲ್ಲೇ ಕಟ್ಟಿರೋದು. ಸೊ ಇರಲಿ, ಮಜಾ ಮಾಡಲಿ. ಸೊ ಈ ವಿಡಿಯೋಗಿಷ್ಟೇ. ಈ ಗಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಂತ ಮಾತ್ರ ಮರಿಬಿಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.